ಕೊನೆಗೂ ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ ಕೆಜಿಎಫ್ ಬಾಬು. ಡಿಡಿ ಮೂಲಕ ಟ್ಯಾಕ್ಸ್ ಅನ್ನ ಪಾವತಿಸಿದ್ದಾರೆ ಕೆಜಿಎಫ್ ಬಾಬು. ಆರ್ಟಿಒ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು, ತೆರಿಗೆ ಪಾವತಿಯನ್ನ ಮಾಡಿಲ್ಲ ಅಂತ ಹೇಳಿ. ತೆರಿಗೆ ಪಾವತಿಸದೆ 2 ಐಷಾರಾಮಿ ಕಾರುಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ರು ಬಾಬು. 2 ಕಾರುಗಳಿಂದ ಒಟ್ಟು 38 ಲಕ್ಷ ರೂಪಾಯಿ ತೆರಿಗೆಯ ಪಾವತಿ ಆಗಬೇಕಾಗಿತ್ತು. ಇದೀಗ ಅದನ್ನ ಕಟ್ಟಿದ್ದಾರೆ. ಅಮಿತಾಬ್ ಬಚ್ಚನ್ ರಿಂದ ಖರೀದಿ ಮಾಡಿದಂತಹ ಕಾರಿಗೆ 18.53 ಲಕ್ಷ ರೂಪಾಯಿ ತೆರಿಗೆಯನ್ನ ಕಟ್ಟಿದ್ದಾರೆ. ಆಮೀರ್ ಖಾನ್ ರಿಂದ ಖರೀದಿ ಮಾಡಿದಂತಹ ಕಾರಿಗೆ 19.73 ಲಕ್ಷ ರೂಪಾಯಿ ತೆರಿಗೆಯನ್ನ ಕಟ್ಟಿದ್ದಾರೆ. 2 ಕಾರ್ಗಳ ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ ಕೆಜಿಎಫ್ ಬಾಬು. ಕೆಜಿಎಫ್ ಬಾಬು ಬಳಿ ಐಷಾರಾಮಿ ಕಾರುಗಳಿರೋದು ಗೊತ್ತಿರುವಂತಹ ವಿಚಾರ. ಒಂದೊಂದು ಕಾರಿನ ಹಿಂದೆಯೂ ಒಂದೊಂದು ಕಥೆ ಇದೆ. ಯಾವ ತರ ಅಂತಂದ್ರೆ, ಸೂಪರ್ ಸ್ಟಾರ್ಗಳಿಂದ ಕಾರನ್ನ ಖರೀದಿಸಿದ್ದಾರೆ ಕೆಜಿಎಫ್ ಬಾಬು. ಮೊಮ್ಮಗಳಿಗಾಗಿ ವೆಲ್ಫೇರ್ ಕಾರನ್ನ ಖರೀದಿ ಮಾಡಿದ್ರು ಬಾಬು. ಅಮಿತಾಬ್ ಬಚ್ಚನ್ ಹಾಗೂ ಆಮೀರ್ ಖಾನ್ ರಿಂದ ಕಾರು ಖರೀದಿ ಮಾಡಿದ್ರು. ಖುದ್ದು ಸ್ವತಃ ಅಧಿಕಾರಿಗಳೇ ಸ್ಥಳಕ್ಕೆ ತೆರಳಿ ಸರಿಯಾಗಿ ಟ್ಯಾಕ್ಸ್ ಕಟ್ಟಿಲ್ಲ, ತೆರಿಗೆ ಕಟ್ಟಿಲ್ಲ ಅಂತ ಹೇಳಿ ಇದೀಗ ತೆರಿಗೆ ಕೊನೆಗೂ ಕಟ್ಟಿದ್ದಾರೆ. 2 ಐಷಾರಾಮಿ ಕಾರುಗಳ ತೆರಿಗೆಯನ್ನ ಕಟ್ಟಿರಲಿಲ್ಲ ಕೆಜಿಎಫ್ ಬಾಬು ಅವರು. ಖುದ್ದು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಈ ರೀತಿಯಾಗಿ ಸೀಸ್ ಮಾಡ್ತೀವಿ, ನೀವು ತೆರಿಗೆಯನ್ನ ಕಟ್ಟಿಲ್ಲ, ಈ ಕ್ಷಣಾರ್ಧದಲ್ಲೇ ನೀವು ತೆರಿಗೆಯನ್ನ ಕಟ್ಟಬೇಕು ಅಂತ ಕೂಡ ಹೇಳಿದ್ರು. ಅದರಂತೆಯೇ ಒಂದಷ್ಟು ಸಮಯ ವಾಗ್ವಾದಗಳು ಕೂಡ ಆಗಿತ್ತು. ಈ ಪೊಲೀಸ್ ಅಧಿಕಾರಿಗಳು ಮತ್ತೆ ಈ ತೆರಿಗೆ ಅಧಿಕಾರಿಗಳ ಜೊತೆ ವಾಗ್ವಾದವನ್ನ ಕೂಡ ನಡೆಸಿದ್ರು. ಆಯಿತು, ಈ ಕ್ಷಣದಲ್ಲೇ ನಾನು ಕಟ್ತೀನಿ ಅಂತ ಕೂಡ ಹೇಳಿದರು. ಆಮೀರ್ ಖಾನ್ 1 ವರ್ಷ ಬಳಕೆ ಮಾಡಿದಂತಹ ಕಾರ್ ಪರ್ಚೇಸ್ ಮಾಡಿದಂತಹ ಕೆಜಿಎಫ್ ಬಾಬು. ಒಂದೊಂದು ಕಾರ್ಗಳ ನಂಬರ್ ಕೂಡ ಸೂಪರ್ ಆಗಿದೆ. MH02 BB2 ರೋಲ್ಸ್ ರಾಯ್ ಆಮೀರ್ ಖಾನ್ ಬಳಿ ಖರೀದಿ ಮಾಡಿದ್ದಾರೆ. MH11 AX1 ರೋಲ್ಸ್ ರಾಯ್ ಅಮಿತಾಬ್ ಬಚ್ಚನ್ ಬಳಿ ಖರೀದಿ ಮಾಡಿದ್ದಾರೆ. ಸೆಲೆಬ್ರಿಟಿಗಳು ಬಳಸೋ ಕಾರು ಬಗ್ಗೆ ಬಹಳಷ್ಟು ಕ್ರೇಜ್ ಅನ್ನ ಹೊಂದಿದ್ರು ಕೆಜಿಎಫ್ ಬಾಬು.